ದುರ್ಗಾ ದೀಪ ನಮಸ್ಕಾರ ಪೂಜೆ. ಎಷ್ಟೋ ಜನರು ಜನ್ಮ ಜಾತಕವನ್ನು ತೋರಿಸ ಹೊರಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೈವಜ್ಞರು ಈ ಒಂದು ಸಲಹೆಯನ್ನು ನೀಡಿರ್ತಾರೆ. ಯಾಕೆ ಅಂತಂದರೆ ಆ ಒಂದು ಕುಟುಂಬದಲ್ಲಿ ಕ್ಷುದ್ರಜನ್ಯವಾದಂತಹ ಆಭಿಚಾರಾದಿ ಕ್ರಿಯೆಗಳು ಒದಗಿ ಬಂದಾಗ ಅಥವಾ ಜೀವನದಲ್ಲಿ ತುಂಬಾ ಕಷ್ಟವನ್ನು ಯಾರು ಪಡ್ತಾ ಇರ್ತೀರೋ ಆ ಎಲ್ಲ ಸಂದರ್ಭದಲ್ಲಿ ಈ ಚಂಡಿಕಾ ಹೋಮದ ಸಲಹೆಯನ್ನು ನೀಡ್ತಾರೆ. ಅದು ಕಷ್ಟ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಈ ದುರ್ಗಾ ದೀಪ ನಮಸ್ಕಾರ ಪೂಜೆಯನ್ನಾದರೂ ಕೂಡ ಮಾಡಿಕೊಳ್ಳಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಅಂತಹ ದುರ್ಗಾ ದೀಪ ನಮಸ್ಕಾರ ಪೂಜೆಯ ವಿಶೇಷತೆಗಳೇ ಅಷ್ಟೊಂದು ಮಹತ್ವಪೂರ್ಣವಾದಂತಹ ಒಂದು ವ್ಯವಸ್ಥೆ. ಯಾಕೆಂದರೆ ವಿಶೇಷವಾದಂತಹ ಒಂದು ಮಂಡಲವನ್ನು ರಚಿಸಬೇಕು. ಆ ಒಂದು ಮಂಡಲದಲ್ಲಿ ದುರ್ಗಾ ಪರಮೇಶ್ವರಿಯನ್ನು ಆವಾಹನೆಯನ್ನು ಮಾಡಬೇಕು. ತದನಂತರದಲ್ಲಿ ಆ ಒಂದು ಮಂಡಲದ ಮಧ್ಯಭಾಗದಲ್ಲಿ ದೊಡ್ಡದಾಗಿರತಕ್ಕಂಥ ಒಂದು ವಿಶೇಷವಾದಂತಹ ಒಂದು ದೀಪವನ್ನು ಅಲಂಕರಿಸಿ ಆ ಒಂದು ದೀಪಕ್ಕೆ ಸೀರೆಯನ್ನು ಉಡಿಸಿ ವಿಶೇಷವಾಗಿ ಅಲಂಕರಿಸಿರತಕ್ಕಂಥ ಆ ಒಂದು ದೀಪವನ್ನು 5 ಬತ್ತಿಗಳನ್ನಾಗಿ ಇಟ್ಟುಕೊಂಡು ಆ ಒಂದು ಅನಲಾತ್ಮಿಕ ಪಂಚದುರ್ಗಾಂಬಿಕೆಯನ್ನು ಸ್ಮರಿಸ್ತಕ್ಕಂಥದ್ದು. ಅನಲಾತ್ಮಿಕ ಅಂತಂದ್ರೆ ಏನು? ಅಗ್ನಿಸ್ವರೂಪಳು ಅಂತ ಅರ್ಥ. ಅಂತಹ ಅಗ್ನಿಸ್ವರೂಪಳಾಗಿರತಕ್ಕಂತಹ ಆ ಒಂದು ದುರ್ಗಾಮಾತೆಯನ್ನು 5 ಕಡೆಯ ದೀಪವನ್ನು ಹಚ್ಚುವುದರ ಮುಖೇನವಾಗಿ ವಿಶೇಷವಾಗಿ ಅಂತಹ ಅನಲಾತ್ಮಿಕೆಯಾಗಿರ್ತಕ್ಕಂಥ, ಅನಲಾತ್ಮಿಕೆ ಅಂತಂದರೆ ಅಗ್ನಿಸ್ವರೂಪಳು ಅಂತ ಅರ್ಥ. ಅಂತಹ ಅಗ್ನಿಸ್ವರೂಪಳಾದಂತಹ ಅನಲಾತ್ಮಿಕೆಯಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿಯನ್ನು 5 ದೀಪಗಳಲ್ಲಿ ಸ್ಮರಿಸ್ತಕ್ಕಂಥದ್ದು. ಅಲ್ಲಿ ಜಲದುರ್ಗ, ವನದುರ್ಗ ಈ ರೀತಿಯಲ್ಲಿ ವಿಶೇಷವಾಗಿ 5 ದುರ್ಗಿಯರನ್ನು ಆವಾಹನೆಯನ್ನು ಮಾಡಿ ಆ ರೀತಿಯಾಗಿರ್ತಕ್ಕಂಥ ಷೋಡಶ ವಿಧವಾಗಿರತಕ್ಕಂಥ ಪೂಜೆಯನ್ನು ಆ ಒಂದು ದುರ್ಗೆಗೆ, ದೀಪಸ್ವರೂಪಳಾಗಿರ್ತಕ್ಕಂಥ ದುರ್ಗಿಗೆ ಮಾಡಿದ ನಂತರದಲ್ಲಿ ಅಷ್ಟಾವಧಾನ ಸೇವೆ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಪೂರೈಸ್ತಕ್ಕಂಥದ್ದು. ತದನಂತರದಲ್ಲಿ ಆ ಒಂದು ದುರ್ಗಾ ಪರಮೇಶ್ವರಿಗೆ ನಮಸ್ಕಾರಾದಿಗಳನ್ನು ಸಮರ್ಪಿಸ್ತಕ್ಕಂಥದ್ದು. ಹಾಗಿದ್ದರೆ ನಮಸ್ಕಾರ ಪ್ರಿಯ, ಆ ಒಂದು ನಮಸ್ಕಾರ ಪ್ರಿಯಳಂತೆ ಯಾರಿಗೆ ನಮಸ್ಕಾರ ಮಾಡಿದರೆ ಪ್ರೀತಿಯಾಗೋದಿಲ್ಲ ಅಂತ ಹೇಳಿ ಅಲ್ವೇ? ಪ್ರಾಪಂಚಿಕವಾಗಿ ನಮ್ಮನ್ನು ನಾವು ಹೊರಗೆ ಹೊಚ್ಚಿ ನೋಡಿದರೂ ಕೂಡ ಖಂಡಿತವಾಗಿಯೂ ಯಾವುದಾದ್ರೂ ಒಂದು ವ್ಯಕ್ತಿ ನಮಸ್ಕಾರವನ್ನು ಸಲ್ಲಿಸಿದರೆ ಪ್ರತಿ ನಮಸ್ಕಾರವನ್ನು ನಾವು ಸಲ್ಲಿಸಬೇಕು, ಅಥವಾ ಒಂದು ಕೃತಜ್ಞತಾ ಭಾವವನ್ನು ತೋರಬೇಕು, ಅಥವಾ ಆ ಒಂದು ವ್ಯಕ್ತಿಗೆ ನಮ್ಮಿಂದ ಏನಾದರೂ ಸಹಾಯ ಆಗಬಹುದು ಅಂತ ಚಿಂತನೆಯನ್ನು ಮಾಡಿ ಆ ಒಂದು ವ್ಯಕ್ತಿಗೆ ಸಹಾಯವನ್ನು ನಾವು ಹೇಗೆ ಮಾಡ್ತೇವೋ ಅದೇ ಪ್ರಕಾರವಾಗಿ ನಮಸ್ಕಾರ ಪ್ರಿಯಳಾಗಿರತಕ್ಕಂಥವಳೇ ಭಗವತಿ. ಹಾಗಿದ್ರೆ ಅಂತಹ ಸರ್ವಸ್ವರೂಪಳಾಗಿರತಕ್ಕಂಥ ಒಂದು ಭಗವತಿಯನ್ನು ನಮಸ್ಕಾರವನ್ನು ಮಾಡುವುದರ ಮುಖೇನವಾಗಿ ವಿಶೇಷವಾಗಿ ಆ ಒಂದು ಭಗವತಿಯನ್ನು ಸ್ಮರಿಸ್ತಕ್ಕಂಥದ್ದು. ಹಾಗಿದ್ರೆ ಆ ಒಂದು ನಮಸ್ಕಾರವನ್ನು ಯಾವ ರೀತಿಯಲ್ಲಪ್ಪ ಮಾಡಬೇಕು ಅಂತಂದರೆ ಆ ಒಂದು ಮಂಡಲದ ಮಧ್ಯಭಾಗದಲ್ಲಿರತಕ್ಕಂಥ ಒಂದು ದೀಪ ಸಹಿತಳಾಗಿರತಕ್ಕಂಥ ಆ ಅನಲಾತ್ಮಿಕೆಯಾಗಿರತಕ್ಕಂಥ ಪಂಚದುರ್ಗಿಯನ್ನು ಮನಸ್ಸಿನಲ್ಲಿ ಅನುಸಂಧಾನವನ್ನು ಮಾಡುತ್ತಾ ಅಲ್ಲಿ ಚಂಡಿಕಾ ಪಾರಾಯಣಾದಿಗಳಿಂದ ನಮಸ್ಕಾರವನ್ನು ಮಾಡಿಸ್ತಾರೆ. ಅದೇ ರೀತಿಯಲ್ಲಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ಸ್ತುತಿ ಅಂತ ಅದೇ ಚಂಡಿಕಾ ಪಾರಾಯಣದಲ್ಲಿ ಬರುತ್ತೆ. ಅಂತಹ ನಾರಾಯಣಿಯ ಸ್ತುತಿಯ ಮುಖೇನವಾಗಿ ಆ ಒಂದು ಚಂಡಿಕಾ ಪರಮೇಶ್ವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಕ್ಕಂಥದ್ದು. ತದನಂತರದಲ್ಲಿ ಶ್ರೀ ಸೂಕ್ತಾದಿ ಮಂತ್ರಗಳಿಂದ ಆ ಒಂದು ಚಂಡಿಕಾ ಪರಮೇಶ್ವರಿಗೆ 15 ನಮಸ್ಕಾರವನ್ನು ಸಲ್ಲಿಸ್ತಕ್ಕಂಥದ್ದು. ತದನಂತರದಲ್ಲಿ ಇನ್ನೂ ಕೂಡ ಒಂದು ವಿಶೇಷವಾದಂತಹ ದೇವಿ ಸೂಕ್ತ ಅಂತ ವೇದದಲ್ಲಿ ಬರುತ್ತೆ. ಅಂತಹ ದೇವಿ ಸೂಕ್ತಾದಿ ಮಂತ್ರಗಳಿಂದ ಆ ಒಂದು ಭಗವತಿಗೆ ನಮಸ್ಕಾರಾದಿಗಳನ್ನು ಸಲ್ಲಿಸ್ತಕ್ಕಂಥದ್ದು. ಯಾಕೆಂದರೆ ಒಂದು ಮನುಷ್ಯನಿಗೆ ಸುಖವಾಗಿ ಬದುಕಲಿಕ್ಕೆ ಯಾವೆಲ್ಲ ಬೇಡಿಕೆಗಳು ಬೇಕೋ, ಯಾವೆಲ್ಲ ಇಚ್ಛೆಗಳು ಬೇಕೋ, ಯಾವೆಲ್ಲ ಕಾಮನೆಗಳು ಬೇಕೋ ಆ ಎಲ್ಲ ಮಂತ್ರಗಳ ಮುಖೇನವಾಗಿ ಆ ಒಂದು ಭಗವತಿಯನ್ನು, ಜಗಜ್ಜನನಿಯನ್ನು ಮನಸ್ಸಿನಲ್ಲಿ ಅನುಸಂಧಾನವನ್ನು ಮಾಡ್ತಾ ಯಾರು ಈ ಒಂದು ದುರ್ಗಾದೀಪ ನಮಸ್ಕಾರ ಪೂಜೆಯನ್ನು ಮಾಡಿರ್ತಾರೋ ಆ ಎಲ್ಲ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸೇರಿ ಆ ಒಂದು ಮಂಡಲ ಸಹಿತಳಾಗಿರ್ತಕ್ಕಂಥ ಒಂದು ಭಗವತಿಯನ್ನು, ಜಗಜ್ಜನನಿಯನ್ನು ನಮಸ್ಕಾರ ಮಾಡುವುದರ ಮುಖೇನವಾಗಿ ಸ್ಮರಿಸ್ತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಅನುಷ್ಠಾನವೇ ದುರ್ಗಾ ದೀಪ ನಮಸ್ಕಾರ ಪೂಜೆ. ಅಂತಹ ದುರ್ಗಾ ದೀಪ ನಮಸ್ಕಾರಾದಿ ಪೂಜೆಗಳನ್ನು ಮಾಡಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಆ ಒಂದು ಕುಟುಂಬದಲ್ಲಿ ಏನಾದರೂ ಕ್ಷುದ್ರಜನ್ಯವಾದಂತಹ ಆಭಿಚಾರಾದಿ ಕ್ರಿಯೆಗಳು ಏನಾದರೂ ನಡೆದಿದ್ದರೆ, ಮಾಟಮಂತ್ರಾದಿ ಪ್ರಯೋಗಗಳು ನಡೆದಿದ್ದರೆ, ಅಥವಾ ಆ ಒಂದು ಕುಟುಂಬದಲ್ಲಿ ಏಳಿಗೆಯೋ ಅಭಿವೃದ್ಧಿಯೋ ಆಗದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇದೇ ನವರಾತ್ರಿಯ ಪರ್ವಕಾಲದಲ್ಲಿ ಸಾಯಂಕಾಲದಲ್ಲಿ, ಅದರಲ್ಲಿಯೂ ಕೂಡ ಇವತ್ತಿನ ದಿವಸ ಶುಕ್ರವಾರವೇ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ನಿಶಿ ಭಾರ್ಗವ ವಾಸರೆ ಅಂತ ಹೇಳ್ತೇವೆ. ಶುಕ್ರವಾರ ಬಹಳ ಒಂದು ವಿಶೇಷವಾದಂಥ ಒಂದು ದಿನವಂತೆ ಆ ಒಂದು ದುರ್ಗಿಯ ಒಂದು ಆರಾಧನೆಗೆ. ಇಂತಹ ಒಂದು ಶುಭ ಮುಹೂರ್ತದಲ್ಲಿ ಯಾರಾದರೂ ಅಂತಹ ದುರ್ಗಾ ಆರಾಧನೆಯನ್ನು, ದೀಪ ನಮಸ್ಕಾರ ಪೂಜೆಯನ್ನು ಮಾಡುವುದರ ಮುಖೇನವಾಗಿ ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ಸಂಪೂರ್ಣವಾದಂತಹ ಆ ಒಂದು ದುರ್ಗಿಯ, ನವದುರ್ಗಿಯರ ಅನುಗ್ರಹವು ಆ ಒಂದು ಕುಟುಂಬಕ್ಕೆ ಆಗುತ್ತೆ ಹೇಳ್ತಕ್ಕಂಥದ್ದೇ ದಿನವಿಶೇಷತೆಗಳಾಗಿದ್ದರೆ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಬೇಕು ಅಂತಂದರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟು ಏನಾದರೂ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ
ಬರಲಿಕ್ಕೆ ಅವಕಾಶವಿರುತ್ತೆ. MG ರೋಡ್ ಮತ್ತು ಪೀಣ್ಯ ಬೆಂಗಳೂರಿನಲ್ಲಿ ನಮ್ಮ ಆಫೀಸ್ ಇದೆ, ಅಲ್ಲಿಗೆ ನೇರವಾಗಿ ಬಂದು ಭೇಟಿಯಾಗಬಹುದು ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ ನಾಳೆ ಇನ್ನೊಂದು ಹೊಸ ವಿಚಾರವನ್ನಿಟ್ಟು ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.